ರೈತರು ಕೃಷಿಯ ಜೊತೆಯಲ್ಲಿ ಹೈನುಗಾರಿಕೆಗೆ ಆದ್ಯತೆ ನೀಡಿ ಆರ್ಥಿಕವಾಗಿ ಪ್ರಗತಿ ಹೊಂದಿ ಮಾರ್ಗೌಡ್ನಹಳ್ಳಿ ಗ್ರಾಮದಲ್ಲಿ ಶಾಸಕರಾದ PM ನರೇಂದ್ರ ಸ್ವಾಮಿ ಕರೆ. ರೈತರು ಕೃಷಿಯ ಜೊತೆ ಹಸುಗಳನ್ನು ಸಾಕಾಣಿಕೆ ಮಾಡಿಕೊಂಡು ಹಾಲು ಕರೆದು ತಮ್ಮ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಹಾಗೂ ಮಳವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ ಕರೆ ನೀಡಿದರು. ಮಾರ್ಗೌಡ್ನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮನ್ಮೂಲ್ ನಿರ್ದೇಶಕರಾದ ಕೃಷ್ಣೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ಉಪವ್ಯವಸ್ಥಾಪಕ ನೂತನ್ ಕುಮಾರ್, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಗುರು ಸಿದ್ದಪ್ಪಾಜಿ, ಕೃಷ್ಣೇಗೌಡ, CP ರಾಜು, KJ ದೇವರಾಜು ಉಪವ್ಯವಸ್ಥಾಪಕರು, ಮನ್ಮೂಲ್ ಮಳವಳ್ಳಿ ಉಪವಿಭಾಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರನ್ನು ಅಭಿನಂದಿಸಿ ಗೌರವಿಸಲಾಯಿತು. ವಿಶೇಷ ವರದಿ HN ಪ್ರಸಾದ್ ಅಲಗೂರು. ಇಂದು ಮಾರ್ಗೌಡ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ಮಾಡಿ ಈ ಭಾಗದ ಹಾಲು ಉತ್ಪಾದಕರಿಗೆ ಮನ್ಮೂಲ್ ವತಿಯಿಂದ ಸಾಕಷ್ಟು ಸೌಲಭ್ಯವನ್ನು ನೀಡಲಾಗಿದೆ. ಕೃಷಿಯ ಜೊತೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಮಹಿಳೆಯರು ಲಾಭವನ್ನು ಕಟ್ಟಿಕೊಂಡು ಜೀವನಕ್ಕೆ ಉಪಯುಕ್ತವಾದಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲ್ಲ ಹಾಲು ಉತ್ಪಾದಕರಿಗೆ ಪೂರಕವಾಗಿ ಈ ಸಂಸ್ಥೆ ಬೆಳೀಲಿ. ಅದರ ಜೊತೆಯಲ್ಲಿ ಜನರ ಕಷ್ಟ ನಷ್ಟಗಳಲ್ಲಿ ಈ ಒಂದು ಸಂಸ್ಥೆ ಭಾಗಿಯಾಗಲಿಲ್ಲ ಶುಭ ದಿನಗಳನ್ನು ಹೇಳಿ ಈ ಒಂದು ಉತ್ಪಾದಕರ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತೊಮ್ಮೆ ಸಂತೋಷ. ಶಾಸಕರ ಬೆಂಬಲ ಯಶಸ್ವಾಸದ ಮೇಲೆ ಇದೆ. ಇನ್ನೂ ಡೈರಿಗಳು ಆಗ್ತವೆ ಹೊಸದಾಗಲಿ. ಉತ್ಪಾದಕರಿಗೆ ಅವರವರ ಊರಲ್ಲೇ ಮನೇಲಿ ಕರೆದು ಒಂದು 200 ಮೀಟ್ರ್ ಅಂತರದಲ್ಲಿ ಹಾಲು ಹಾಕುವಂಥ ಸೌಲಭ್ಯ ಸಿಗಬೇಕು ಅಂತೇಳಿ ಕನಸ್ಕೊಂಡಿದ್ವಿ. ಪಕ್ಕದಲ್ಲಿ ಹೊರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೊಂದು ಕನಸು. ಮತ್ತು ನಿಮ್ಮ ಡೈರಿಯಲ್ಲಿ ಹೊಸದಾಗಿ ನೂತನವಾಗಿ ಡೈರಿ ಆಗಿದ್ದರಿಂದ ಹಣಕಾಸು ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ಸ್ಕೀಮ್ ಮನ್ಮೂಲ್ ಸ್ಕೀಮಲ್ಲಿ ಒಂದು ಎಲ್ಲ ಇಕ್ವಿಪ್ಮೆಂಟ್ ಒಂದು 3 ಲಕ್ಷ ರೂಪಾಯಿ ಅಷ್ಟು ಬೆಲೆ ಬಾಳುವಂಥ ಇಕ್ವಿಪ್ಮೆಂಟಲ್ಲೇ ನಾವು ಫ್ರೀಯಾಗಿ ಕೊಟ್ಟಿದ್ವಿ. ಇನ್ನೂ ಸ್ವಲ್ಪ ಇಕ್ವಿಪ್ಮೆಂಟು ಬೆಲೆ ಬಾಳುವಂಥವನ್ನ ನಾವು ನೀವು ಹಾಲು ಹಾಕ್ತಾಗ ಅದನ್ನು ಹಂತವಾಗಿ ಕಟ್ ಮಾಡ್ಕೋತೀವಿ. ಆ ಸೌಲಭ್ಯನೂ ಸಹ ನಿಮ್ಗೆ ಕೊಟ್ಟಿದ್ವಿ. ನಿಮ್ಮ ಸೆಕ್ರೆಟರಿ ಸೇನಲ್ಲಿ ಹಾಲು ಉತ್ಪಾದನೆ ಮಾಡ್ತಲ್ಲ ಅವರಿಗೆ ನಾವು ಒಂದು 3,000 ರೂಪಾಯಿನ ತಿಂಗಳಿಗೆ 3,000 ವರ್ಷಗಂಟು ಕೊಡುವಂಥ ಸ್ಕೀಮು ಸಹ ಇದೆ. ಆನಂತರ ನೀವೇ ಸಂಘದಿಂದ ಪರಿಸಬೇಕಾಯ್ತದೆ. ನಿಮ್ಮದೇ ಸಂಘ, ನೀವೇ ಅದಕ್ಕೆ ಯಾರು ಉತ್ಪಾದಕರು ಅವರೇ ಓನರ್ ಅನ್ನುವಂಗೆ ಮುಂದೆ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ಮೇಟಿ ಅಂತೇಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಮಾಡ್ಕೊಂಡಿರ್ತೀರಿ. ಎಲ್ಲ ಒಂದಾಕಿ ನಡ್ಕೊಂಡು ಹೋದರೆ ಆ ಸಂಘ ಬೆಳಗ್ಗೆ ಉತ್ಪತ್ತಿ ಆಗುತ್ತೆ. ಇನ್ನೂ ಏನಾರ ಗ್ರಾಮದಲ್ಲಿ ಕೆಲವು ಕಾರಣದಿಂದ ಸೇರ್ಗಳು ಬಿಟ್ಟಿದ್ರೆ ಮತ್ತೆ ಸೇರ್ನ ಮಾಡ್ಕೋಬೋದು, ಅವಕಾಶ ಇದೆ. ತಾವು ಎಲ್ಲ ಮಾಡಿಕೊಂಡು ಒಟ್ಟಿಗೆ ಹಾಲು ಹಾಕಿ ಗ್ರಾಮದವರಲ್ಲಿ ಯಾವುದೇ ಇದಾದ್ರು ಆಗಬಾರ್ದು. ಒಂದೇ ಗ್ರಾಮದಲ್ಲಿ ಒಂದೇ ಡೈರಿ ಕೊಡೋಕೆ ಅವಕಾಶ ಇರೋದು. ಅದರಿಂದ ಎಲ್ಲ ಒಂದೇ ಇದ್ರಲ್ಲಿ ಹೋಗಬೇಕು. ಯಾರೇ ಇದುವಾದ ಪ್ರೈವೇಟ್ ಡೈರಿಯಲ್ಲಿ ಇನ್ನೊಂದಲ್ಲಿ ಮಾಡೋಕೆ ಆಸೆ ಪಡಬೇಡಿ. ಪಕ್ಕದವ್ರಿಗೆ ಹೋದರೆ ಡೈರಿಲಿ ಹಾಲು ಹಾಕ್ಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇದೇ ಊರಲ್ಲಿ ಹಾಲು ಹಾಕ್ಬೇಕು. ಸೇರ್ನ ಹಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲ ಗ್ರಾಮಸ್ಥರು ಇಷ್ಟೊತ್ತು ಮಾತಾಡೋದು